बैटिंग तो अर्जुन कर रहा है, तो सब गोलू के लिए क्यों चीयर कर रहे हैं? वो तो घर पर बैठा है। अरे तुम्हें नहीं पता, वो इसलिए नहीं आया ताकि हमें इन्फेक्शन ना हो। H1N1 फ्लू को फैलने से रोका जा सकता है। बुखार के साथ खांसी और छींक होने पर सार्वजनिक जगहों से दूर रहकर H1N1 फ्लू को फैलने से रोक सकते हैं। इन्फेक्शन रोको, बनो हीरो। इलाज सिर्फ चुने हुए अस्पतालों में उपलब्ध। ರವಿಗೆ ಹುಟ್ಟಿತು ಪುಟ್ಟ ಪಾಪ, ಊರಲ್ಲೆಲ್ಲ ಸಂಭ್ರಮವಪ್ಪ, ಹಿರಿಯರ ಮನಸ್ಸಲ್ಲಿ ಖುಷಿಯಪ್ಪ. ಅರೆ ಅಜ್ಜಿ ತಾತ ಮನೆಗೆ ಬಂದರು, ಕುಡಿಯುವ ನೀರಲ್ಲಿ ಕೈ ಬೆರಳದ್ದಿ ಸ್ವಚ್ಛತೆಯನ್ನು ಪೂರ್ತಿ ಮರೆತರು. ಡಾಕ್ಟರ್ ಅಮ್ಮ ಬಂದರು, ಕಸದ ರಾಶಿಯ ಕಂಡರು, ಶುದ್ಧತೆಯೇ ಮುಖ್ಯವೆಂದರು. ಶುದ್ಧತೆಯೇ ಮುಖ್ಯ, ಕುಡಿಯುವ ನೀರಿಗೆ ಬೆರಳು ನೀರಲ್ಲಿ ಮುಳುಗದ ಹಾಗೆ ಮಡಕೆಯ ಮುಚ್ಚಳ ಮುಚ್ಚಿರಬೇಕು, ರೋಗ ರುಜಿನಗಳ ತಡೆಗಟ್ಟಬೇಕು. ಶುದ್ಧ ನೀರು ಸುಖ ಜೀವನ, ಆರೋಗ್ಯವಾದ ಜೀವನಕ್ಕೆ ಶುದ್ಧ ನೀರನ್ನೇ ಕುಡಿಯಿರಿ. 6, 5 ನಾ ಕಾರ್ಲ. ಅರೆ ವಾ, ನಿನ್ ತಲೆ ಅಂತೂ ವಿಮಾನ ತರ ಇದೆ. ಅಲ್ಲ, ರಾಕೆಟ್. ರಾಕೆಟ್ ಅವರೇ, ಎಲ್ಲಿಗೆ? ಅಮ್ಮ ಬಯಲಿಗೆ ಬರ್ತಿದೆ. ಇಟ್ಕೋ, ಕಾಯಿಲೆ ಬೀಳಲಿದ್ದಾಳೆ. ಆಗೋದಿಲ್ವೇನು? ಬೈಲ್ನಲ್ಲಿ ಶೌಚ ಮಾಡ್ತಾಳೆ, ಅದ್ರ ಮೇಲೆ ನೊಣಗಳು ಓಡಾಡುತ್ತವೆ. ಅದೇ ನೊಣಗಳು ನೀನು ಮಾಡಿರೋ ಅಡಿಗೆನ ಕುಲುಷಿತಗೊಳಿಸುತ್ತವೆ, ಮತ್ತೆ ಮುನ್ನಿಗೆ ಕಾಯಿಲೆ. ಮನೇಲೆ ಶೌಚಾಲಯ ಕಟ್ಸು ಹಾಗೂ ಅದನ್ನ ಬಳಸು. ಸ್ವಚ್ಛ ಭಾರತ್ ಮಿಷನ್, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಎಲ್ಲಿ ಆಲೋಚನೆ ಅಲ್ಲಿ ಶೌಚ. सब लोग जाग रहे हो, तू सोने चली आई? थोड़ा आराम करना चाहती हूँ। आराम करना ही सिखाया तेरी माँ ने? हाँ? तेरी दीदी का फोन आया। ये लोग ताना देते हैं, कहते हैं कि तेरी माँ ने तुझे कुछ नहीं सिखाया। दीदी, आप मेरी तरह कमजोर न पड़ना, आप अभी पुलिस को फोन करो। प्रोटेक्शन ऑफ विमेन फ्रॉम डोमेस्टिक वायलेंस एक्ट 2005 के अनुसार महिलाओं पर शारीरिक और मानसिक उत्पीड़न कानूनी अपराध है। ಜೀವನದ 2 ಹನಿ, ಈ 2 ಹನಿಗಳೇ ದೇಶವನ್ನು ಪೋಲಿಯೋದಿಂದ ಮುಕ್ತಗೊಳಿಸಿವೆ. ಇವರಂತಹ ಸಾವಿರಾರು ಮುಖಂಡರು ಮೈಲುಗಳ ಪ್ರಯಾಣ ಬೆಳೆಸಿದರು. ಪ್ರತಿ ಮಗುವಿಗೂ ಈ 2 ಹನಿಗಳನ್ನು ತಲುಪಿಸಿದರು. ಆದರೆ ನೋಡಿ, ಈ ಸಮರ ಮುಗಿಯಲಿಲ್ಲ. ಈಗಲೂ ಭಾರತದಲ್ಲಿ ಮಕ್ಕಳಿಗೆ ಪೋಲಿಯೋ ಮತ್ತು ಇತರ ರೋಗಗಳ ರೋಗ ನಿರೋಧಕ ಕೊಡಿಸಬೇಕು. ನಮ್ಮ ಮಕ್ಕಳು ಆರೋಗ್ಯಕರ ಮತ್ತು ಸಮೃದ್ಧ ಜೀವನ ನಡೆಸಬೇಕು. 21 ಫೆಬ್ರವರಿಯಂದು ನಿಮ್ಮ 5 ವರ್ಷದವರೆಗಿನ ಮಕ್ಕಳಿಗೆ ಪೋಲಿಯೋದ ಡೋಸ್ ಅನ್ನು ಅಗತ್ಯವಾಗಿ ಕೊಡಿಸಿ. ನಮಸ್ಕಾರ. ಮುಖ್ಯಾಂಶಗಳು. ಭಾರತವನ್ನು ಜಾಗತಿಕ ಮುಂಚೂಣಿ ರಾಷ್ಟ್ರವನ್ನಾಗಿಸಲು ಹೊಸ ಸಂಕಲ್ಪ ಮಾಡುವುದು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛ ಭಾರತ ಅಭಿಯಾನ ಒಂದು ಜನಾಂದೋಲನವಾಗಬೇಕು, ಎಂ ವೆಂಕಯ್ಯನಾಯ್ಡು ಅಭಿಮತ. ದೆಹಲಿ ಜೆಎನ್ಯು ಘಟನೆಗೆ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಹಾಫೀಜ್ ಸಯೀದ್ ಬೆಂಬಲ, ರಾಜನಾಥ್ ಸಿಂಗ್ ಆರೋಪ. ಕ್ರಿಕೆಟ್ ಕಿರಿಯರ ವಿಶ್ವಕಪ್ ಫೈನಲ್ಸ್ನಲ್ಲಿ ಮುಗ್ಗರಿಸಿದ ಭಾರತ, ವೆಸ್ಟ್ ಇಂಡೀಸ್ಗೆ ಪ್ರಶಸ್ತಿ. ವಾರ್ತೆಗಳ ವಿವರ. ಭಾರತವನ್ನು ಜಾಗತಿಕ ಮುಂಚೂಣಿ ರಾಷ್ಟ್ರವನ್ನಾಗಿಸುವ ಹೊಸ ಸಂಕಲ್ಪ ಮಾಡುವುದು ಅಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ಹೇಳಿದ್ದಾರೆ. ಸಮಾಜ ಸುಧಾರಕ, ಆರ್ಯ ಸಮಾಜದ ಸಂಸ್ಥಾಪಕ ಸ್ವಾಮಿ ದಯಾನಂದ ಸರಸ್ವತಿಯವರ 192ನೇ ಜಯಂತಿ ಅಂಗವಾಗಿ ದೆಹಲಿಯಲ್ಲಿಂದು ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿ ದಯಾನಂದ ಸರಸ್ವತಿ ಓರ್ವ ಕ್ರಾಂತಿಕಾರಿ ಸಂತ, ಸವಾಲುಗಳಿಂದ ಎಂದೂ ವಿಮುಖರಾಗದ ಅವರು ಸಾಮಾಜಿಕ ಕೆಡುಕು ಹಾಗೂ ಅಂಧಶ್ರದ್ಧೆಯ ವಿರುದ್ಧ ಹೋರಾಟ ನಡೆಸಿದವರು ಎಂದು ಶ್ಲಾಘಿಸಿದರು. जिसमें भारत का भला हो, उसी में आर्य समाज को भलाई दिखती है. और इसलिए भारत का भला और 21वीं सदी का भारत, 18वीं शताब्दी का भारत नहीं, आधुनिक भारत, वैज्ञानिक भारत, विश्व का नेतृत्व करने की सामर्थ्य रखने वाला भारत, उस भारत के सपनों को पूरा करने के लिए हमने अपने आप को तैयार करना होगा. हम हमारे डीएवी के छात्रों को गंगा सफाई के काम से जोड़ेंगे, हमारे शिक्षकों को जोड़ेंगे, हमारे अभिभावकों को जोड़ेंगे. मुझे लगता है कि गंगा सफाई होके रहेगी. ಗಂಗಾ ನದಿ ಸ್ವಚ್ಛತಾ ಅಭಿಯಾನದಲ್ಲಿ ದಯಾನಂದ ಸರಸ್ವತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತೊಡಗಿಸಿಕೊಳ್ಳಲಿದ್ದಾರೆ ಎಂದು ಹೇಳಿದರು. ಗಂಗಾ ನದಿ ಸ್ವಚ್ಛಗೊಂಡರೆ ಅದರಿಂದ ರಾಷ್ಟ್ರಕ್ಕೆ ಹೆಮ್ಮೆ ಮೂಡಲಿದೆ ಎಂದು ಹೇಳಿದರು. हिस्सा बन जाए तो फिर तो गंगा सफाई मैं नहीं मानता हूं
वो सपना कभी अधूरा रह सकता है। और यही नया संकल्प है, यही नया संकल्प है। हम गंगा को गंदी नहीं होने देंगे। एक बार हम तय कर लें कि हम गंगा को गंदी नहीं होने देंगे, तो गंगा में अपने आप ताकत है, सफाई तो वो अपने आप कर लेगी। ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು 200 ಮಂದಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ಪ್ರದರ್ಶಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಸುಮಾರು 50,000ಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳು, ಶಿಕ್ಷಕರು, ಆರ್ಯ ಸಮಾಜದ ಸದಸ್ಯರು ಭಾಗವಹಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 2ನೇ ತಲೆಮಾರಿನ ಸುಧಾರಣೆಗಳನ್ನು ಮುಂದುವರಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮುಂಬೈನಲ್ಲಿಂದು ಹೇಳಿದ್ದಾರೆ. ದೇಶದ ಆರ್ಥಿಕತೆ ಹೆಚ್ಚು ಮಾರುಕಟ್ಟೆ ಆಧಾರಿತವಾಗುತ್ತಿದೆ. ಆದರೂ ಬಡತನದ ಪ್ರಮಾಣ ಅಧಿಕ ಇರುವ ಕಾರಣ ಉದ್ಯೋಗ ಸೃಷ್ಟಿಸುವ ಬಡತನ ನಿವಾರಣೆ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಊಹೆಗೆ ನಿಲುಕುವಂತಹ ಹಾಗೂ ಸುಸ್ಥಿರವಾದ ತೆರಿಗೆ ಪದ್ಧತಿ ಜಾರಿಗೆ ಸರ್ಕಾರ ಪ್ರಯತ್ನಿಸುತ್ತಿದ್ದು, ಹಿಂದಿನ ಯುಪಿಎ ಸರ್ಕಾರದ ತೆರಿಗೆ ನೀತಿಗಳು ದೇಶಕ್ಕೆ ಕೆಟ್ಟ ಹೆಸರು ತಂದಿತ್ತು. ಅವುಗಳನ್ನು ತಮ್ಮ ಸರ್ಕಾರ ನಿರ್ಮೂಲನೆ ಮಾಡಿದೆ ಎಂದರು. ಪರೋಕ್ಷ ತೆರಿಗೆಗಳಿಗೆ ಸಹಕಾರಿಯಾಗಬಲ್ಲ ಜಿಎಸ್ಟಿ ಮಸೂದೆಯನ್ನು ಜಾರಿಗೆ ತರಲಿದ್ದು, ಇದರಿಂದ ಜಿಡಿಪಿ ಹೆಚ್ಚಳಗೊಳ್ಳಲಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು, ವಿತ್ತೀಯ ಸೇರ್ಪಡೆಯಲ್ಲಿ ಬ್ಯಾಂಕ್ಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹಣಕಾಸು ಸಚಿವರು ತಿಳಿಸಿದರು. ಮಂಗಳೂರಿನಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿಂದು ಆಯೋಜಿಸಿದ್ದ ಸ್ವಚ್ಛ ಭಾರತ ಆಂದೋಲನದ ಕೃತಜ್ಞತಾ ಸಮರ್ಪಣಾ ಸಮಾರಂಭವನ್ನು ಕೇಂದ್ರ ನಗರಾಭಿವೃದ್ಧಿ ಸಚಿವ ಎಂ ವೆಂಕಯ್ಯನಾಯ್ಡು ಉದ್ಘಾಟಿಸಿದರು. ನಂತರ ಮಾತನಾಡಿ, ಸ್ವಚ್ಛ ಭಾರತ ಜನಾಂದೋಲನವಾಗಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಬಯಕೆಯಂತೆ ರಾಮಕೃಷ್ಣ ಮಿಷನ್ 40 ವಾರಗಳ ಸ್ವಚ್ಛ ಭಾರತ ಆಂದೋಲನ ಹಮ್ಮಿಕೊಂಡು ಈ ಕನಸಿಗೆ ಕೈ ಜೋಡಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಆಂದೋಲನ ಸರ್ಕಾರಿ ಅಥವಾ ರಾಜಕೀಯ ಪಕ್ಷದ ಕಾರ್ಯಕ್ರಮ ಆಗಬಾರದು. ಇದು ಜನಾಂದೋಲನವಾಗಬೇಕು. ರಾಷ್ಟ್ರ ಮೊದಲು, ನಂತರ ರಾಜಕೀಯ ಎಂಬ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಆದರೆ ಕೆಲ ಪಕ್ಷಗಳು ಸ್ವಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡಿ ರಾಷ್ಟ್ರಕ್ಕೆ ನಂತರದ ಸ್ಥಾನವನ್ನು ನೀಡುತ್ತಿವೆ. ಇದು ದುರದೃಷ್ಟಕರ ಎಂದು ವಿಷಾದ ವ್ಯಕ್ತಪಡಿಸಿದರು. कुछ लोग उसको रिवर्स में प्रैक्टिस कर रहे हैं। पहला अपना, बाद में पार्टी, अंत में कुछ मिले तो देश। ये गलत है। पहला देश, बाद में पार्टी, अंत में अपना, ये भावना होना चाहिए। ये हमारे पूर्वजों ने हमको बताया है. ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಪಾಕಿಸ್ತಾನದ ಮೂಲದ ಎಲ್ಇಟಿ ಮುಖ್ಯಸ್ಥ ಹಾಫೀಜ್ ಸಯೀದ್ ಬೆಂಬಲವಿತ್ತು ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅಲಹಾಬಾದ್ನಲ್ಲಿಂದು ಆರೋಪಿಸಿದ್ದಾರೆ. ಸರ್ಕಾರ ಇಂತಹ ಭಾರತ ವಿರೋಧ ಕೃತ್ಯಗಳನ್ನು ಸಹಿಸುವುದಿಲ್ಲ, ತಪ್ಪಿತಸ್ಥರನ್ನು ಶಿಕ್ಷೆಗೊಳಪಡಿಸಲಾಗುವುದು ಎಂದು ಹೇಳಿದ್ದಾರೆ. उसे लश्कर तोयबा के चीफ हाफिज सईद का भी समर्थन प्राप्त है. देश को इस हकीकत को भी समझना चाहिए, क्योंकि उसने समर्थन किया है लश्कर तोयबा के चीफ हाफिज सईद ने. यह भी बहुत ही दुर्भाग्यपूर्ण है. ಈ ನಡುವೆ ಜೆಎನ್ಯು ಘಟನೆಯ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸಲು ಸರ್ಕಾರ ಸೂಚಿಸಿದೆ ಎಂಬ ವದಂತಿಗಳನ್ನು ತಳ್ಳಿಹಾಕಿರುವ ದೆಹಲಿ ಪೊಲೀಸ್ ಆಯುಕ್ತ ಬಿಎಸ್ ಬಸ್ತಿ, ರಾಷ್ಟ್ರ ರಾಜಧಾನಿ ವ್ಯಾಪ್ತಿಯಲ್ಲಿ ದಾಖಲಾಗುವ ಪ್ರತಿಯೊಂದು ಪ್ರಕರಣಗಳ ತನಿಖೆ ನಡೆಸಲು ದೆಹಲಿ ಪೊಲೀಸರು ಸಮರ್ಥರಿದ್ದಾರೆ ಎಂದು ಹೇಳಿದ್ದಾರೆ. As far as Delhi police is concerned, we are competent to investigate each and every case which we register. हम राजनीतिक रूप से ಜೆಎನ್ಯು ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅನುಸರಿಸುತ್ತಿರುವ ನೀತಿಯನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಟೀಕಿಸಿದ್ದಾರೆ. सम्मान और देश की अखंडता को लेकर के पूरा देश एक है. अगर उस पर भी कांग्रेस पार्टी और कांग्रेस पार्टी के नेताओं को और विशेष तौर से राहुल गांधी जी को ये बात नहीं समझ में आ रही है और वो अलगाववादी जमीन को अपनी राजनीति की रणभूमि बना करके देश को कहीं न कहीं गुमराह करने की कोशिश करेंगे तो उससे उनको फायदा नहीं. कांग्रेस ಬಿಜೆಪಿಯ ಮತ್ತೊಬ್ಬ ನಾಯಕ ನಳಿನ್ ಕೊಹ್ಲಿ ಜೆಎನ್ಯು ವಿವಾದದ ಕುರಿತಂತೆ ಕಾಂಗ್ರೆಸ್ ತನ್ನ ನಿಲುವು ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. स्टूडेंट्स फ्रॉम मेकिंग एंटी इंडिया स्लोगन्स लाइक भारत की बर्बादी तक जंग चलेगी और पाकिस्तान जिंदाबाद, दैट इज नॉट करेक्ट. That means the persons who stop them, they are anti-nationals. Those who speak these kind of slogans, what is their say? Are they nationalists? So the Congress party must bear in mind they are doing everything out of politics.
ಸಿಯಾಚಿನ್ ನೀರ್ಗಲ್ಲು ಪ್ರದೇಶದಲ್ಲಿ ಹಿಮಕುಸಿತಕ್ಕೆ ಸಿಲುಕಿ ಮೃತಪಟ್ಟ 9 ಯೋಧರ ದೇಹಗಳನ್ನು ದೆಹಲಿಗೆ ತರುವ ಪ್ರಯತ್ನಗಳು ಮುಂದುವರೆದಿವೆ. ಮೃತ ಯೋಧರ ದೇಹಗಳನ್ನು ಶನಿವಾರ ಹಿಮಚ್ಛಾದಿತ ಎತ್ತರದ ಪ್ರದೇಶದಿಂದ ಸಿಯಾಚಿನ್ ಮೂಲ ಶಿಬಿರಕ್ಕೆ ತಂದು ಸಮೀಪದ ಸೇನಾ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಪ್ರತಿಕೂಲ ಹವಾಮಾನದ ಕಾರಣ ದೆಹಲಿಗೆ ತರಲು ಸಾಧ್ಯವಾಗುತ್ತಿಲ್ಲ. ಪಾರ್ಥಿವ ಶರೀರಗಳು ನಾಳೆಯೊಳಗೆ ದೆಹಲಿ ತಲುಪುವ ನಿರೀಕ್ಷೆಯಿದೆ. 9 ಮಂದಿ ಮೃತ ಯೋಧರ ಪಾರ್ಥಿವ ಶರೀರಗಳನ್ನು ಬೆಂಗಳೂರು, ಚೆನ್ನೈ, ತಿರುವನಂತಪುರಂ, ಮಧುರೈ, ಪುಣೆ ಹಾಗೂ ಹೈದರಾಬಾದ್ಗೆ ಕೊಂಡೊಯ್ಯಲು RAS ಹೆಲಿಕಾಪ್ಟರ್ಗಳು ಸನ್ನದ್ಧವಾಗಿವೆ. ಸಿಯಾಚಿನ್ ಹಿಮಕುಸಿತದಲ್ಲಿ ಸಿಲುಕಿ ಹುತಾತ್ಮರಾದ ಮೈಸೂರು ಜಿಲ್ಲೆ HD ಕೋಟೆಯ ಯೋಧ PN ಮಹೇಶ್ ಹಾಗೂ ಹಾಸನದ ಸಮೀಪದ ತೇಜೂರು ಗ್ರಾಮದ ಯೋಧ TT ನಾಗೇಶ್ ಅವರ ಪಾರ್ಥಿವ ಶರೀರ ನಾಳೆ ಬರುವ ನಿರೀಕ್ಷೆಯಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸಿಯಾಚಿನ್ ಪ್ರದೇಶದಲ್ಲಿ ಪ್ರತಿಕೂಲ ಹವಾಮಾನ ಸಮಸ್ಯೆಯಾಗಿದೆ. ಹೀಗಾಗಿ ನಾಳೆ ಸಂಜೆ ವೇಳೆಗೆ ಪಾರ್ಥಿವ ಶರೀರ ಬರಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು. ಹುತಾತ್ಮ ಯೋಧ ಹನುಮಂತಪ್ಪ ಕೊಪ್ಪದ್ ಕುಟುಂಬಕ್ಕೆ ನೀಡಿದ ರೀತಿಯಲ್ಲೇ ಈ ಇಬ್ಬರೂ ಯೋಧರ ಕುಟುಂಬಕ್ಕೂ ಪರಿಹಾರ ವಿತರಿಸಲಾಗುವುದು ಎಂದು ತಿಳಿಸಿದರು. ವೆದರ್ ಸರಿ ಇಲ್ಲ ಅಂತ ಇವತ್ತು ಗೊತ್ತಾಯಿಲ್ವಂತೆ, ನಾಳೆ ಬರಬಹುದು ಅಥವಾ ಗೊತ್ತಿಲ್ಲ ಯಾವತ್ತು ಅಂತ. ವೆದರ್ ಸರಿ ಇಲ್ವಂತ ಅಲ್ಲಿ ಸಿಯಾಚಿನ್ ಆ ಪ್ರದೇಶದಲ್ಲಿ ವೆದರ್ ಸರಿ ಇಲ್ಲ ಅಂತ. ದಟ್ ಇಸ್ ವಾಟ್ ಪೊಲೀಸ್ನವರ ಮಾಹಿತಿ. ಪರಿಹಾರ ಯಾವ್ರಿಗೆ ಕೊಟ್ಟಿರಷ್ಟೇ ಇವ್ರಿಗೂ ಪರಿಹಾರ ಕೊಡ್ತೀವಿ. ಈಗ ನಾನು ಕೊಪ್ಪದ್ದಿಗೆ ಕೊಟ್ಟವಲ್ಲ, ಹನುಮಂತಪ್ಪ ಕೊಪ್ಪದ್ದಿಗೆ ಕೊಟ್ಟವಲ್ಲ, ಅವರು ಕೊಟ್ಟಷ್ಟೇ ಪರಿಹಾರ ಇವ್ರಿಗೂ ಕೊಡ್ತೀವಿ. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ನಡೆದ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾವಳಸಂಗ ಗ್ರಾಮದ ಯೋಧ ಸಹದೇವ ಮಾರುತಿ ಮೋರೆ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಹಾಗೂ 4 ಎಕರೆ ಜಮೀನು ಹಾಗೂ ನಿವೇಶನ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ವಿಜಯಪುರದಲ್ಲಿಂದು ತಿಳಿಸಿದ್ದಾರೆ. ಮೃತ ಯೋಧನ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳಿದ ನಂತರ ಅವರು ಹುತಾತ್ಮ ಯೋಧನ ಕುಟುಂಬ ವರ್ಗಕ್ಕೆ ಉದ್ಯೋಗ ನೀಡುವ ಕುರಿತು ಸಹ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ವಿಜಯಪುರದಲ್ಲಿರ್ಬೋದು ಒಂದು ನಿವೇಶನವನ್ನು ಕೂಡ ಕೊಡಬೇಕು. ಎಲ್ಲೆಲ್ಲಿ ಇವತ್ತಿನ ದಿವಸ ಆ ಕುಟುಂಬ ವರ್ಗದವ್ರಿಗೆ ಮದುವೆ ಆಗಿತ್ತು ಅಲ್ಲಿ ಇವತ್ತಿನ ದಿವಸ ಒಂದು ಜಾಬನ್ನು ಕೊಡಬೇಕಂತ ಅನ್ನೋದಿತ್ತು. ಇಲ್ಲಿ ಆ ಸಂದರ್ಭ ಇಲ್ಲ. ಅದಾಗಿಯೂ ಕೂಡ ಆ ಒಂದು ವಿಷಯ ಇವತ್ತಿನ ದಿವಸ ನಾವು ಸರ್ಕಾರದಲ್ಲಿ ಚರ್ಚೆ ಮಾಡಿ ಏನಾದರೂ ಅವರ ಕುಟುಂಬಕ್ಕೆ ಅವರ ಸಹೋದರಿಗೆ ಅಥವಾ ಒಂದೇನಾದರೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕಳೆದ ಶುಕ್ರವಾರ ರಾತ್ರಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ನಡೆದ ಕಾಳಗದಲ್ಲಿ ವೀರ ಮರಣವನ್ನಪ್ಪಿದ ಯೋಧನ ಪಾರ್ಥಿವ ಶರೀರ ಇಂದು ಸಂಜೆ ಸ್ವಗ್ರಾಮಕ್ಕೆ ಆಗಮಿಸಲಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಕಲ ವ್ಯವಸ್ಥೆ ಮಾಡಿಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಬಂಧನ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ರಾಜ್ಯ ಬಿಜೆಪಿ ನಾಯಕರನ್ನು ಬಂಧಿಸಿದ ಕ್ರಮ ವಿರೋಧಿಸಿ ಪಕ್ಷದ ಬೆಂಗಳೂರು ನಗರ ಘಟಕ ಇಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಪಕ್ಷದ ಮುಖಂಡ ಆರ್ ಅಶೋಕ ಹುಬ್ಬಳ್ಳಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ವಿಧಾನಸಭೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ಪಕ್ಷದ ನಾಯಕರನ್ನು ಬಂಧಿಸಿದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ ಎಂದರು. ಪಕ್ಷದ ನಾಯಕರ ಬಂಧನ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿಸಲು ರಾಜ್ಯ ಸರ್ಕಾರ ನಡೆಸಿರುವ ಕುತಂತ್ರವಾಗಿದೆ ಎಂದು ಆರೋಪಿಸಿದರು. ಇವೆಲ್ಲವನ್ನ ನೋಡಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಈಗಾಗಲೇ ಮಾಧ್ಯಮದಲ್ಲಿ ಜನ ಮಾತಾಡಕ್ಕೆ ಶುರುವಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ, ಕಾನೂನನ್ನ ಕೇಳೋರು ಯಾರು ಇಲ್ಲ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಚುನಾವಣೆ ಸಮಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಆದರೆ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳ ದಮನಕ್ಕೆ ಯತ್ನಿಸುತ್ತಿದೆ ಎಂದು ದೂರಿದರು. ನೋಡಿದ ಕೂಡಲೇ ಅವರಿಗೆ ಯಾವತ್ತೂ ಕೂಡ ನ್ಯಾಯ ಮಾಡಬೇಕು, ಪ್ರಜಾತಂತ್ರ ವ್ಯವಸ್ಥೆ ಇದು, ನಾವು ನ್ಯಾಯವಾಗಿ ನಡೀಬೇಕು ಅನ್ನೋ ಒಂದು ಕೆಲಸ ಮಾಡೋದಿಲ್ಲ. ಇಡೀ ಕಾಂಗ್ರೆಸ್ನ ಇತಿಹಾಸ ಇದು. ಯಾರು ಕೂಡ ಅವರು ಕುತಂತ್ರದಿಂದ ರಾಜಕಾರಣ ಮಾಡಿದ್ದಾರೆ. ಕುತಂತ್ರ ರಾಜಕಾರಣದಿಂದ ಇಷ್ಟು ವರ್ಷಗಳು ಕೂಡ ರಾಜಕಾರಣ ಮಾಡ್ಕೊಂಡ್ಬಂದು ಅಧಿಕಾರ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ. ತುಮಕೂರಿನಲ್ಲಿ ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 3,000 ಮಂದಿ ಪಾಲ್ಗೊಂಡಿದ್ದರು.
ಇದು ಬರೀ ಒಂದು ಸಮಿತಿಯ ಪದಾಧಿಕಾರಿ ತ್ಯಾಗರಾಜ್ ಇಂದಿನ ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ಧರ್ಮೀಯರು ಪಾಲ್ಗೊಂಡಿದ್ದು ವಿಶೇಷ. ಎಲ್ಲ ವರ್ಗಗಳ ಮಧ್ಯೆ ಸಾಮರಸ್ಯ ಮೂಡಿಸಿ ಬಲಿಷ್ಠ ಭಾರತ ನಿರ್ಮಾಣ ಮಾಡುವ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದು ತಿಳಿಸಿದರು. ಒಂದು ಬಲಿಷ್ಠ ಭಾರತದ ನಿರ್ಮಾಣ ಆಗಬೇಕು ಅಂತ ಏನು ಈಗ ಪ್ರಧಾನಿಗಳು ನಮ್ಮ ಸರ್ಕಾರ ಎಲ್ಲ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಪೂರಕವಾಗಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕೂಡ ಮಾಡಿ ಈ ಸೂರ್ಯ ನಮಸ್ಕಾರ. ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಬಬ್ಬೂರು ಕಮ್ಮೆ ಸೇವಾ ಸಮಿತಿಯ ವಾರ್ಷಿಕ ಬಳಗಕೂಟಕ್ಕೆ ಪ್ರಸಾರ ಭಾರತಿ ಅಧ್ಯಕ್ಷ ಡಾಕ್ಟರ್ ಎ ಸೂರ್ಯಪ್ರಕಾಶ್ ಚಾಲನೆ ನೀಡಿದರು. ಡಾಕ್ಟರ್ ಸೂರ್ಯಪ್ರಕಾಶ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಸಾಧಕರನ್ನು ಸನ್ಮಾನಿಸಲಾಯಿತು. ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎ ವಿ ಪ್ರಸನ್ನ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹತ್ತೊಂಬತ್ತು ವರ್ಷದೊಳಗಿನ ಏಕದಿನ ವಿಶ್ವಕಪ್ ಕ್ರಿಕೆಟ್ ಪ್ರಶಸ್ತಿಯನ್ನು ವೆಸ್ಟ್ ಇಂಡೀಸ್ ತಂಡ ತನ್ನ ಮುಡಿಗೇರಿಸಿಕೊಂಡಿದೆ. ಬಾಂಗ್ಲಾದೇಶದ ಮೀರ್ಪುರ್ನಲ್ಲಿಂದು ನಡೆದ ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತದ ವಿರುದ್ಧ 5 ವಿಕೆಟ್ ಜಯ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 45.1 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 145 ರನ್ ಗಳಿಸಿತು. ನಂತರ ಗೆಲುವಿಗೆ 146 ರನ್ಗಳ ಗುರಿಯೊಂದಿಗೆ ಕಣಕ್ಕಿಳಿದ ವೆಸ್ಟ್ ಇಂಡೀಸ್ ಇನ್ನೂ 3 ಎಸೆತಗಳು ಬಾಕಿ ಇರುವಾಗಲೇ ಗೆಲುವಿನ ಗುರಿ ಮುಟ್ಟಿತು. ಭಾರತ ಹಾಗೂ ಶ್ರೀಲಂಕಾ ನಡುವೆ ಟ್ವೆಂಟಿ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯ ವಿಶಾಖಪಟ್ಟಣಂನಲ್ಲಿಂದು ನಡೆಯಲಿದೆ. ಪುಣೆಯಲ್ಲಿ ಮೊದಲ ಪಂದ್ಯದಲ್ಲಿ ಪರಾಭವಗೊಂಡ ಭಾರತ ತಂಡ ರಾಂಚಿಯಲ್ಲಿ ನಡೆದ 2ನೇ ಪಂದ್ಯದಲ್ಲಿ ಜಯಗಳಿಸಿ ಸರಣಿಯನ್ನು ಸಮ ಮಾಡಿಕೊಂಡಿದೆ. ಕಳೆದ ಪಂದ್ಯದ ಗೆಲುವಿನಿಂದ ಹುಮ್ಮಸ್ಸಿನಲ್ಲಿರುವ ಭಾರತ ತಂಡ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಜಯಗಳಿಸುವ ಮೂಲಕ 2-1ರಲ್ಲಿ ಸರಣಿ ತನ್ನದಾಗಿಸಿಕೊಳ್ಳುವ ಉತ್ಸಾಹದಲ್ಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಒಣಹವೆ. ಬಾಗಲಕೋಟೆಯಲ್ಲಿ ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನ ಕರಾವಳಿ ಪ್ರದೇಶದ ಕೆಲವೆಡೆ ತುಂತುರು ಮಳೆ ಬೀಳುವ ನಿರೀಕ್ಷೆಯಿದೆ. ಉಳಿದಂತೆ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಬೆಳಗಿನ ವೇಳೆ ಕೆಲವು ಪ್ರದೇಶಗಳಲ್ಲಿ ಮಂಜು ಮುಸುಕಲಿದೆ. ಗರಿಷ್ಠ 32, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತವನ್ನು ಜಾಗತಿಕ ಮುಂಚೂಣಿ ರಾಷ್ಟ್ರವನ್ನಾಗಿಸಲು ಹೊಸ ಸಂಕಲ್ಪ ಮಾಡುವುದು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛ ಭಾರತ ಅಭಿಯಾನ ಒಂದು ಜನಾಂದೋಲನವಾಗಬೇಕು, ಎಂ ವೆಂಕಯ್ಯನಾಯ್ಡು ಅಭಿಮತ. ದೆಹಲಿ ಜೆಎನ್ಯು ಘಟನೆಗೆ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಹಫೀಜ್ ಸಯೀದ್ ಬೆಂಬಲ, ರಾಜನಾಥ್ ಸಿಂಗ್ ಆರೋಪ. ಕ್ರಿಕೆಟ್ ಕಿರಿಯರ ವಿಶ್ವಕಪ್ ಫೈನಲ್ಸ್ನಲ್ಲಿ ಮುಗ್ಗರಿಸಿದ ಭಾರತ, ವೆಸ್ಟ್ ಇಂಡೀಸ್ಗೆ ಪ್ರಶಸ್ತಿ. ನಾವು ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.